ಶ್ರೀಗುರುಭ್ಯೋ ನಮಃ. ಹರಿ ಓಂ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುರಂ ಭಜೆ ತಾಪತ್ರಯಾಪಹಂ. ವಿದ್ವತ್ಪಂಕಜಮಾರ್ತಾಂಡಃ ವಾದಿಮತ್ವೇಭ ಕೇಸರಿ ಜಗನ್ನಾಥ ಗುರುರ್ಭೂಯಾತ್ ಜಾಯಸೆ ಶ್ರೇಯಸೆ ಮಮ. ಜಿಜ್ಞಾಸ್ಯಂ ಜನ್ಮ ರಕ್ಷಾಲಯ ನಿಯತಿ ಮದಿ ಪ್ರತ್ಯಗ ಜ್ಞಾನ ಬಂಧ ಶ್ರೇಯೋದಂ ಶಾಸ್ತ್ರಗಮ್ಯಂ ಶ್ರುತಿಗತ ವಚನೈಃ ಮುಖ್ಯ ವೃತ್ಯಾಭಿಧೇಯಂ ಭೈಷ್ಮೀ ಸತ್ಯಾ ಸಮೇತಂ ಬಹುಗುಣ ವಪುಷಂ ಪೂರ್ವ ಭೀತಿ ಪೂರ್ವಾರದೂರಂ ಭಕ್ತಿ ಶ್ರುತ್ಯಾದಿಚಿಂತ್ಯಂ ಭಜನ ಪರಗತಿಂ ಭಾವಯೇ ವೇಣುಕೃಷ್ಣಂ. ಈ ದಿವಸ ಪ್ರಾತಸ್ಮರಣೀಯರಾದಂತಹ ಸೋಸಲೆ ವ್ಯಾಸರಾಜ ಮಠದ ಭವ್ಯ ದಿವ್ಯ ಪರಂಪರೆಯಲ್ಲಿ ಬರುವಂತಹ ಜಗನ್ನಾಥ ತೀರ್ಥರ ಆರಾಧನಾ ಮಹೋತ್ಸವ. ಇವರಿಗೆ ಭಾಷ್ಯ ದೀಪಿಕಾಚಾರ್ಯ ಎಂಬುದಾಗಿಯೂ ಕೂಡ ಕರೀತಾರೆ. ಕುಂಭಕೋಣದ ಮಹಾಕ್ಷೇತ್ರ, ಅಲ್ಲಿ ಇವರ ವೃಂದಾವನ ಇದೆ. ಪ್ರಾತಸ್ಮರಣೀಯರಾದಂತಹ ಶೇಷಚಂದ್ರಿಕಾಚಾರ್ಯರು, ರಘುನಾಥ ತೀರ್ಥರು, ತಿರುಮಕೂಡಿನಲ್ಲಿರ್ತಕ್ಕಂಥವರು, ಅವರು ಇವರಿಗೆ ಆಶ್ರಮವನ್ನು ಕೊಡ್ತಾರೆ. ಇವರ ಶಿಷ್ಯರು ಶ್ರೀನಾಥ ತೀರ್ಥರು. ಮಹಾ ಪವಾಡಗಳನ್ನು ತೋರಿಸಿದ್ದಾರೆ. ಯಾವುದೋ ಒಂದು ಸಂದರ್ಭದಲ್ಲಿ ಬೇರೆ ದುಷ್ಕರ್ಮಿಗಳಿಂದ ಗ್ರಂಥಗಳಿಗೆ ಪೂಜಾ ಗೋಪಾಲಕೃಷ್ಣ ದೇವರಿಗೆ ವ್ಯತ್ಯಾಸ ಬಂದಾಗ 20 ಕಿಲೋಮೀಟರ್ಗಿಂತಲೂ ಹೆಚ್ಚಾಗಿ ತುಂಬಿ ಹರಿಯುವಂತಹ ಕಾವೇರಿ ನದಿಯಲ್ಲಿ ತಾವೊಬ್ಬರೇ ಗೋಪಾಲಕೃಷ್ಣ ದೇವರ ಪೆಟ್ಟಿಗೆಯ ಸಹಿತ ಈಜಿ ಆ ಕಡೆ ದಡವನ್ನು ಸೇರಿ ಅದನ್ನೆಲ್ಲ ರಕ್ಷಣೆ ಮಾಡಿದಂತಹ ಮಹಾ ಪ್ರಬಲಶಾಲಿಗಳು ಇವರು. ಮತ್ತು ಇವರು ಮಾಧ್ವ ವಾಂಗ್ಮಯಕ್ಕೆ ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ನಮಗೆ ಲಭ್ಯ ಇರತಕ್ಕಂಥದ್ದು 2 ದೀಪಿಕಾಗಳು, ಒಂದು ಭಾಷ್ಯ ದೀಪಿಕಾ, ಇನ್ನೊಂದು ಸೂತ್ರ ದೀಪಿಕಾ. ಬ್ರಹ್ಮಸೂತ್ರದ ಮೇಲೆ ಮತ್ತು ಸೂತ್ರ ಭಾಷ್ಯದ ಮೇಲೆ ಬರೆದಂತಹ 2 ವ್ಯಾಖ್ಯಾನಗಳು ಅದ್ಭುತವಾಗಿರತಕ್ಕಂಥದ್ದು. ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ವಿರಚಿತ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಭಾಷ್ಯ ದೀಪಿಕಾವನ್ನು ಬರೆದಿದ್ದಾರೆ. ಇದು ಎಲ್ಲರೂ ಕೂಡ ಅಧ್ಯಯನ ಶಾಲೆಗಳಿಗೆ ಅತ್ಯಂತ ಮಾರ್ಗಸೂಚಿಯಾಗಿರ್ತಕ್ಕಂತಹ ವಿಶೇಷವಾದ ಗ್ರಂಥ. ಇಂತಹ ಭಾಷ್ಯ ದೀಪಿಕಾಚಾರ್ಯರೆಂದು ಪ್ರಸಿದ್ಧರಾದಂತಹ ಜಗನ್ನಾಥ ತೀರ್ಥರ ಅನುಗ್ರಹ ಎಲ್ಲರಿಗಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ. ಶ್ರೀಕೃಷ್ಣ ಅರ್ಪಣಮಸ್ತು.